ಅಂತ ಸಂತೋಷದ ವಿಷಯ ಏನಿದೆ ಅಮ್ಮ? ಅಪ್ಪಾಜಿ, ನನ್ನ ಅಣ್ಣಂದ್ರು ಇಬ್ರು ನಮ್ಮ ಕಾಲೇಜ್ಗೆ, ಇಡೀ ಕಾಲೇಜ್ಗೆ ಪ್ರಥಮ ರ್ಯಾಂಕ್ ಬಂದಿದ್ದಾರಪ್ಪ. ತುಂಬಾ ಸಂತೋಷದ ವಿಷಯ ತಂದಿರುವೆ ಅಮ್ಮ. ಮೊದಲು ಹೋಗಿ ದೇವರ ಮುಂದೆ ದೀಪ ಹಚ್ಚಮ್ಮ. ಆಯ್ತಪ್ಪ. ದೇವರೇ, ಬಡವನಾದರೂ ಇದುವರೆಗೆ ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದಂತೆ ಉನ್ನತ ಶಿಕ್ಷಣ ಕೊಡಿಸಿದೆ. ಆದರೆ ಇನ್ನು ಮುಂದೆ ನನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವುದು ನನ್ನಿಂದ ಸಾಧ್ಯವೇ? ನೀನೇ ದಾರಿ ತೋರಿಸು ತಂದೆ. ಸುಮಾ, ಬಾರಮ್ಮ. ಬಂದೆ ಅಪ್ಪಾಜಿ. ಸುಮಾ, ನಿನ್ನೆ ಬರುತ್ತೇವೆ ಎಂದು ತಿಳಿಸಿದ ನಿನ್ನ ಅಣ್ಣಂದಿರು ಇನ್ನೂ ಬರಲಿಲ್ಲವಲ್ಲಮ್ಮ? ಅಪ್ಪಾಜಿ, ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ದಯೆಯಿಂದ ಇಂದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಈ ನಿಮ್ಮ ಮಗ ಪ್ರಥಮ ರ್ಯಾಂಕ್ ಬಂದಿದ್ದಾನೆ. ಅಪ್ಪಾಜಿ, ನನಗೂ ಆಶೀರ್ವಾದ ಮಾಡಿ. ತುಂಬಾ ಸಂತೋಷ. ಅಂತೂ ಈ ಬಡಜೀವಿ ಪಟ್ಟ ಶ್ರಮ ಇಂದಿಗೆ ಸಾರ್ಥಕವಾಯಿತು. ನಿಮ್ಮಂತೆಯೇ ನಿಮ್ಮ ತಂಗಿಯೂ ಕೂಡ ತಮ್ಮ ಕಾಲೇಜಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಿದ್ದಾಳೆ. ಅಲ್ಲ ಕಳ್ಳಿ, ಸುಮ್ಮನೆ ನಿಂತಿರುವಿಲ್ಲಿ. ಇಂಥ ಸಂತೋಷದ ವಿಷಯ ನಮಗೂ ತಿಳಿಸಬಾರದು ನಮ್ಮ ಸುಮಾ. ನೀನು ಕಾಲೇಜಿಗೆ ಪ್ರಥಮ ರ್ಯಾಂಕ್ ಬರೆದಿವೆ ಎಂದು ಈ ನಿನ್ನಣ್ಣ ಚಿಕ್ಕ ಕಾಣಿಕೆ ತಂದಿರುವನು, ತೆಗೆದುಕೊಳ್ಳಮ್ಮ. ಅಣ್ಣ, ಎಷ್ಟೊಂದು ಪ್ರೀತಿ ಅಣ್ಣ ಈ ನಿನ್ನ ತಂಗಿಯ ಮೇಲೆ. ಪ್ರತಿ ವರ್ಷ ನನ್ನ ಹುಟ್ಟದ ಹಬ್ಬ ನನಗೆ ನೆನಪಿರುವುದಿಲ್ಲ, ಆದ್ರೆ ನೀನು ನೆನಪು ಮಾಡಿ ಈ ನಿನ್ನ ತಂಗಿಗೆ ಪ್ರೀತಿಯ ಕಾಣಿಕೆ ತಂದಿದ್ರೆ. ಅಣ್ಣ, ಈ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರ್ಲಣ್ಣ, ಹೀಗೆ ಇರ್ಲಿ. ಕೂತ್ಸಮ್ಮ, ನಿನ್ನ ಕಣ್ಣಲ್ಲಿ ಎಂದೂ ನೀರ ಬರಬಾರ್ದಮ್ಮ. ಸದಾ ನನ್ನ ತಂಗಿ ನಗುತ್ತಾ ಇರಬೇಕು. ಹೌದು ತಂಗಿ, ನೀನು ಅತ್ತರೆ ಈ ಮನೆ ಅಳುಮುಖದಂತೆ ಕಾಣುವುದು. ಇಂದು ನಿನ್ನ ಹುಟ್ಟಿದ ದಿನ, ನೀನು ಅಳಲೇಬಾರದಮ್ಮ. ತಂಗಿ, ತೆಗೆದುಕೊಳ್ಳಮ್ಮ ಈ ನಿನ್ನ ಅಣ್ಣನ ಕಾಣಿಕೆ. ಅಣ್ಣ, ಈ ಚೈನ್ ತರಲು ಇಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿಂದ ಬಂತಣ್ಣ? ಅಪಾರ್ಥ ತಿಳಿದುಕೊಳ್ಳಬೇಡ ತಂಗಿ. ತಂದೆಯವರು ಪ್ರತಿ ತಿಂಗಳು ನನ್ನ ಖರ್ಚಿಗೆಂದು ಕೊಡುವ ಹಣದಲ್ಲಿ ಅಲ್ಪ ಸ್ವಲ್ಪ ಉಳಿಸಿದನ್ನು ತಂದಿರುವೆ. ಮೆಚ್ಚಿದೆ ಮಗನೇ ನಿನ್ನ ಈ ಗುಣಕ್ಕೆ. ಇಂದಿನ ಕಾಲೇಜಿನ ವಿದ್ಯಾರ್ಥಿಗಳು ದಿನಕ್ಕೊಂದು ದುಶ್ಚಟಗಳಿಗೆ ಬಲಿಯಾಗಿ ಸಾವಿರಾರು ರೂಪಾಯಿಗಳನ್ನು ಹಾಳು ಮಾಡುತ್ತಿರುವಾಗ ನನ್ನ ಮಗ ನಾನು ಕೊಡುವ ಕೇವಲ 500 ರೂಪಾಯಿಯಲ್ಲಿಯೇ ಕಾಲೇಜ್ ಶಿಕ್ಷಣ ಕಲಿತು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಿರುವುದನ್ನು ನೋಡಿದರೆ ನನಗೆ ಹೆಮ್ಮೆ ಎನಿಸುತ್ತದೆ. ಅಪ್ಪಾಜಿ, ಬೀದಿಯಲ್ಲಿ ಬಿದ್ದು ಮಸಣು ಸೇರುತ್ತಿದ್ದ ನಮ್ಮನ್ನು ಕರೆ ತಂದು ಜೋಪಾನ ಮಾಡಿ ವಿದ್ಯೆ ಬುದ್ಧಿ ಕೊಡಿಸದಿದ್ದರೆ ಈ ಅಣ್ಣ ತಂಗಿಯರ ಬಾಳು ಅದೆಂದೋ ಅಂತ್ಯವಾಗುತ್ತಿತ್ತು. ಅದೇನಣ್ಣ, ಇನ್ನೊಂದು ಸಲ ನಿನ್ನ ಬಾಯಿಯಿಂದ ಬೀದಿಯಲ್ಲಿ ಬಿದ್ದವರು ಎಂಬ ಶಬ್ದ ಬಂದರೆ ನಿನಗೇನ ನಾಣಿಯಾಗಿದೆ? ಹೌದಪ್ಪ ಆನಂದ, ನೀವು ಮೂವರು ಒಂದೇ ಬಳ್ಳಿಯಲ್ಲಿ ಅರಳಿದ ಹೂಗಳಂತೆ ಇರಬೇಕು. ಸರ್, ತಗೊಂಡು ಪೋಸ್ಟ್ ಬಂದಿದೆ. ಆನಂದ್, ಅದೇನು ನೋಡಪ್ಪ. ಅದೇನಣ್ಣ? ಅಪ್ಪ ಅಜಯ್, ಸಂತೋಷದ ಮತ್ತೊಂದು ವಿಷಯ. ಅದೇನಣ್ಣ? ಅಪ್ಪಾಜಿ, ಅಜಯ್, ಆ ರುದ್ರೇಗೌಡ ನಿಮಗೂ ಮತ್ತು ನಿಮ್ಮ ತಮ್ಮನಿಗೂ ಮೋಸ ಮಾಡಿ ಬರೆಸಿಕೊಂಡ ಆಸ್ತಿ ಹಾಗೂ ಫ್ಯಾಕ್ಟರಿಗಳೆಲ್ಲ ನಿಮ್ಮಂತೆಯೇ ಕೋರ್ಟಿನಲ್ಲಿ ತೀರ್ಮಾನವಾಗಿವೆ. ಅದರ ಕಾಗದ ಪತ್ರಗಳನ್ನು ಹಿಂದೆ ತೆಗೆದುಕೊಂಡು ಹೋಗಬೇಕಂತೆ. ಓ ದೇವರೇ, ಇಂದು ಕಣ್ಣು ತೆರೆದು ನೋಡಿದೆಯಾ ಈ ಬಡಪ್ಪ ಈ ಅವಿನಾಶನನ್ನು? ಆನಂದ, ಸತ್ಯಕ್ಕೆ ಯಾವಾಗಲೂ ಸಾವಿಲ್ಲ. ಈ ಭೂತಾಯಿಯಲ್ಲಿ ದುಡಿದು ಸೇವೆ ಮಾಡುವ ಜಗಕ್ಕೆ ಅನ್ನ ನೀಡುವ ರೈತನಿಂದ ಯಾರಿಗೂ ಮೋಸ ಮಾಡಲು ಸಾಧ್ಯವಿಲ್ಲ.
ಅಪ್ಪಾಜಿ, ಇಂದು ನನ್ನ ತಂಗಿಯ ಹುಟ್ಟಿದ ದಿನ, ಸಂತೋಷದ ದಿನ. ತಂಗಿ ಸುಮಾ, ಈ ಮನೆಯ ಭಾಗ್ಯಲಕ್ಷ್ಮಿಯಮ್ಮ ನೀನು. ಈ ಸಂತೋಷದ ವಿಷಯದಲ್ಲಿ ಹಸಿವೆಯಾಗಿದೆ, ಸಿಹಿಯಾದ ಊಟ ಮಾಡೋಣ. ಸಿಹಿ ಊಟ ಮಾಡುವ ಮೊದಲು ನನ್ನ ತಂಗಿಯ ಸಿಹಿಯಾದ ಒಂದು ಹಾಡು ಬರಲಿ.